ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಫ್ರೀ ಬಸ್ ಪಾಸನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಗವರ್ನಮೆಂಟ್ ಸರ್ವಿಸಸ್ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಬಸ್ ಪಾಸ್ ಕರ್ನಾಟಕ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ಅಪ್ಲಿಕೆಂಟ್ ಡೀಟೇಲ್ಸನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ. ನಂತರ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಕೋರ್ಸ್ ಕ್ಯಾಟಗರಿನಲ್ಲಿ ಅಪ್ಲಿಕೆಂಟ್ನ ಕೋರ್ಸ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಂತರ ಅವರ ಸ್ಯಾಟ್ಸ್ ಐಡಿಯನ್ನು ಎಂಟರ್ ಮಾಡಿ. ನಂತರ ಕ್ಲಾಸ್ ಡೀಟೇಲ್ಸನ್ನು ಎಂಟರ್ ಮಾಡಿ. ಇದಾದ ನಂತರ ಸೆಲೆಕ್ಟ್ ಕೋರ್ಸನ್ನು ಎಂಟರ್ ಮಾಡಿ. ನಂತರ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಆರ್ ಡಿ ನಂಬರನ್ನು ಎಂಟರ್ ಮಾಡಿ. ನಂತರ ಸ್ಕೂಲ್ ಅಥವಾ ಕಾಲೇಜ್ ಡೀಟೇಲ್ಸ್ನಲ್ಲಿ ಬಂದು ನೇಮ್ ಆಫ್ ದಿ ಸ್ಕೂಲ್ ಅಥವಾ ಕಾಲೇಜ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಸ್ಕೂಲ್ ಅಥವಾ ಕಾಲೇಜ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ನಂತರ ಟ್ರಾವೆಲ್ ಡೀಟೇಲ್ಸ್ನಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿವಿಷನನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಸಬ್ ಡಿಸ್ಟ್ರಿಕ್ಟ್, ಟ್ರಾನ್ಸ್ಪೋರ್ಟ್ ಡಿವಿಷನ್ ಡಿಸ್ಟ್ರಿಕ್ಟ್, ಡಿಪೋ ನೇಮ್ ಮತ್ತು ಸ್ಟಾರ್ಟಿಂಗ್ ಬಸ್ ಸ್ಟಾಪ್ನಿಂದ ಎಂಡಿಂಗ್ ಬಸ್ ಸ್ಟಾಪ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ಇದಾದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗಿ ಅಕ್ನಾಲೆಜ್ಮೆಂಟ್ ಇಲ್ಲಿ ಶೋ ಆಗುತ್ತೆ. ಈ ಅಕ್ನಾಲೆಜ್ಮೆಂಟನ್ನು ನಿಮ್ಮ ಡಿಪೋದಲ್ಲಿ ಕೊಟ್ಟಾಗ ನಿಮ್ಮ ಫ್ರೀ ಬಸ್ ಪಾಸ್ ಕಾರ್ಡನ್ನು ನೀವು ರಿಸೀವ್ ಮಾಡ್ಬೋದು. ವಿಶೇಷ ಸೂಚನೆ, ನೀವು ಫ್ರೀ ಬಸ್ ಪಾಸ್ಗೆ ಅಪ್ಲೈ ಮಾಡೋ ಮುನ್ನ ನಿಮ್ಮ ಆಧಾರ್ ಫೋಟೋ ಅಪ್ಡೇಟ್ ಆಗಿರಬೇಕು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.